ಇನ್ನು ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ಜೈಲಿನಲ್ಲಿರುವಂತಹ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಈಗ ಮತ್ತಷ್ಟು ಸಂಕಷ್ಟ, ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಎಕ್ಸ್ಟ್ರಾ ಹಾಸಿಗೆ ದಿಂಬು ಸಿಗುತ್ತಾ ಅನ್ನುವಂಥ ಟೆನ್ಷನ್ನು, ಮತ್ತೊಂದು ಕಡೆ ಇವತ್ತು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ. ಕೊಲೆ ಕೇಸ್ನಲ್ಲಿ ದೋಷಾರೋಪ ಹೊರಿಸಲಿದೆ ಕೋರ್ಟ್. ದೋಷಾರೋಪದ ಬಳಿಕ ಸಾಕ್ಷ್ಯದ ವಿಚಾರಣೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಕೂಡ ನಿಗದಿಯಾಗುತ್ತೆ ಇವತ್ತು. ಹಾಗಾಗಿ ಇವತ್ತು ದರ್ಶನ್ ಮತ್ತು ಆರೋಪಿಗಳು, ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. 57ನೇ CCH ಕೋರ್ಟ್ ದೋಷಾರೋಪ ಹೊರಿಸಲಿದೆ. 7 ಆರೋಪಿಗಳಿಗೂ ಹಾಜರಾಗಬೇಕು ಅಂತ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ. ಒಂದು ಕಡೆ ಹಾಸಿಗೆ ದಿಂಬು ಎಕ್ಸ್ಟ್ರಾ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ನು, ಮತ್ತೊಂದು ಕಡೆ ಇವತ್ತು ದೋಷಾರೋಪ ಸಲ್ಲಿಕೆ ಮಾಡಲಾಗುತ್ತೆ 57ನೇ CCH ಕೋರ್ಟ್ನಿಂದ. ಹಾಗಾಗಿ ಅಲ್ಲೇನಾಗುತ್ತೆ ಅನ್ನೋದು ಮತ್ತೊಂದು. ಈ ರೆಗ್ಯುಲರ್ ಆಗಿ ಎಲ್ಲ ಕೇಸಲ್ಲೂ ಈ ರೀತಿಯಾಗಿ ಆಗೇ ಆಗುತ್ತೆ. ಅಲ್ಲಿ ಏನೇನಾಗುತ್ತೆ ಅಂತಂದರೆ, ಜಡ್ಜ್ ಕೇಳ್ತಾರೆ, ಈ ಆರೋಪ ಸ್ಥಾನದಲ್ಲಿ ಯಾರು ಇರ್ತಾರೋ ಅವ್ರು ಕೇಳ್ತಾರೆ, ಗಿಲ್ಟಿನಾ ನಾಟ್ ಗಿಲ್ಟಿನಾ ಅಂತ. ಈ ಆರೋಪ ಸ್ಥಾನದಲ್ಲಿರೋರು ನಾಟ್ ಗಿಲ್ಟಿ ಅಂತಂದರೆ ಅಲ್ಲಿಂದ ನೆಕ್ಸ್ಟು ಟ್ರಯಲ್ ಶುರುವಾಗುತ್ತೆ. ವಾದ ಪ್ರತಿವಾದಗಳು ಅಲ್ಲಿ ಟ್ರಯಲ್ ಶುರುವಾಗುತ್ತೆ ಚಾರ್ಜ್ ಶೀಟ್ನ ಆಧಾರದ ಮೇಲೆ, ಆತ ಮಾಡಿರುವಂಥ ಕ್ರೈಮ್ನ ಆಧಾರದಲ್ಲಿ. ಇಫ್ ಇನ್ ಕೇಸ್ ಗಿಲ್ಟಿ ಅಂತಂತಂದರೆ ನೆಕ್ಸ್ಟ್ ಆತ ಯಾವ ರೀತಿಯಾಗಿ ಕ್ರೈಮ್ನಲ್ಲಿ ಭಾಗಿಯಾಗಿದ್ದಾನೆ, ಜೊತೆಗೆ ಎಷ್ಟು ತೀವ್ರತೆ ಇದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ 7 ಜನ ಆರೋಪಿಗಳು ನಾಟ್ ಗಿಲ್ಟಿ ಅಂತಂದರೆ ನೆಕ್ಸ್ಟ್ ಟ್ರಯಲ್ ಡೇಟ್ ಅನೌನ್ಸ್ ಮಾಡ್ಬೋದು. ಆ ಎಲ್ಲ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇದೆ.